ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಫ್ಟರ್ ಅ ಕ್ವೈಟ್ ಲಾಂಗ್ ಟೈಮ್. ಸೊ ಇವತ್ತು ನಾವು ಸಕಲೇಶ್ಪುರ ಹೋಗ್ತಾ ಇದ್ದೀವಿ. ಸಕಲೇಶ್ಪುರಲ್ಲಿ ಒಂದು ಬ್ಯೂಟಿಫುಲ್ ರೆಸಾರ್ಟ್ ಕಾಲ್ ಆವಣ್ಣ. ಸೊ ಇಲ್ಲಿಂದನೇ ಒಂದು 5-6 ಕಿಲೋಮೀಟರ್ಸ್ ಇದೆ ನಮ್ಮ ರೆಸಾರ್ಟ್ ರೀಚ್ ಆಗುತ್ತೆ. ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟ್. ಅದೇ ಅವ್ನು ಯಾರೋ ರಿವ್ಯೂಲಿ ಹೇಳಿದ್ದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ವಸ್ಟಾಗಿದೆ ರೋಡು ಅಂತ. ಸೊ ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ಇದೊಂದು ಬ್ಯೂಟಿಫುಲ್ ಸ್ಪಾಟ್ ಸಿಕ್ತು. ಆ್ಯಕ್ಚುಲಿ ಇದೇ ಥರ 3 ವಾಟರ್ ಸ್ಟ್ರೀಮ್ಸ್ ಇದೆ. ನನಗೆ ಇದು ತುಂಬ ಇಷ್ಟ ಆಯಿತು. ಇದೇ ಪ್ರಾಪರ್ ಎಂಟ್ರೆನ್ಸ್ ಆಫ್ ದಿ ರೆಸಾರ್ಟ್. ಕೆಳಗಡೆ ಇಳಿಯೋಣ ಅಂತ ಅಂದ್ಕೊಂಡ್ವಿ, ಬಟ್ ಇನ್ನೂ ರೆಸಾರ್ಟ್ಗೆ ಹೋಗೇ ಇಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ಇಲ್ಲಿಗೆ ವಾಪಸ್ ಬರ್ತೀವಿ ಮತ್ತೆ. ಆಫ್ ರೋಡಿಂಗ್ ಎಲ್ಲ ಇದೆ ಆ ಕಡೆ ನೋಡು. ಈ ಆಫ್ ರೋಡಿಂಗ್ ಅಲ್ವೋ, ಐ ಆಮ್ ಟೆಲಿಂಗ್ ಯು ಡಿಫ್ರೆಂಟ್ ಒನ್. ಅದೆಲ್ಲ ಜೀಪಲ್ಲಿ ಹೋಗೋದು. ಜೀಪಲ್ಲಿ ಹೋಗೋದಲ್ಲ, ನಾರ್ಮಲ್ ಆಗಿ ನಾವು ಹೋಗ್ತೀವಲ್ಲ. ಇಷ್ಟೊಂದು ದೂರ ಇದೆಯೇನೋ ರೆಸಾರ್ಟು. ಅಲ್ಲೇ ಒಂದು ರೆಸಾರ್ಟ್ ಇತ್ತು, ಅದು ಇಲ್ಲ ಇದೆ ನೋಡು. ವಾವ್, ಇದೇ ಡೆಡ್ ಎಂಡಲ್ಲಿ ಬರೋದು. ಅಲ್ಲಿ ಲೊಕೇಶನ್ ತೋರಿಸ್ತಾರೆ. ಓಹ್, ಹೋಗೋಕ್ಕಾಗಲ್ಲ, ಹೋಗ್ಬೇಕು. ಅವ್ರನ್ನ ಕೇಳೋಣ ಆನೆ ಬರುತ್ತಾ ಇದೆ ಅಂತ. ಹಾಂ, ಕೇಳೋಣ. ಶಾಂತ್, ನಿಶಾಂತ್, ಎಲ್ಲೋ ಕೆಳಗಡೆ ಅಲ್ವಾ? ಓ ಇಲ್ಲ, ಕೆಳಗಡೆ ಅದು ಇನ್ನೂ ಮೇಲ್ಗಡೆ ಇರೋದು ನಮ್ಮದು. ಹೆಂಗಿದೆ ನೋಡು, ಯಾವ ಸ್ಲೋಪಲ್ಲಿ. ನೀನು ತಪ್ಪು ಮಾಡಿದೆ ಆ ಕಡೆ ಅಮ್ಮ. ಇಲ್ಲಿ ಯಾವ ಕಾಲು ಮೆಟ್ಲು ಎಲ್ಲೂ ಇದೆ. ಅಲ್ಲೋಡು. ಓ ಮೈ ಗಾಡ್, ಎಲ್ಲೂ ರೆಸಾರ್ಟು. ಇಲ್ಲೇ ಮುಂದೆನೆ ಅಲ್ಲೋಡು, ಎಲ್ಲ ಬೋರ್ಡ್ಗಳು ಹಾಕ್ತಿದ್ರಲ್ಲ. ಭಯ ಆಗ್ತಿದೆ ನಮಗೆ. ಫುಲ್ ಡೆಪ್ತ್ ಇದೆ ಆ ಕಡೆ ನಿಶಾಂತ್. ಓ ಎದುರ್ಕೊಂಬರೋದು. ಹಾಂ, ಬರೋಣ ಬಂತು. ಅದೇ ಯೂ ಟರ್ನ್ ಮಾಡುವಾಗ. ಓ ಮೈ ಗಾಡ್, ಪಿಕ್ ಆಗಿದೆ. ಓ, ಯೂ ಟರ್ನ್ ಮಾಡು, ಅಲ್ಲೇ ಹೋಗೋಣ. ಇಲ್ಲಿ ಎಂಟ್ರೆನ್ಸು. ಹೌದಾ? ಓ, ಯಾಕಂತ ಸಡನ್ ಸೊ ಚಕ್ಕಿನಾಗಿ ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವಾವ್, ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಫುಲ್ ಕಂಪ್ಲೀಟ್ಲಿ ಡೆನ್ಸ್ ಫಾರೆಸ್ಟ್ ಮಿಡಲಲ್ಲಿರೋದು. ಲೈಕ್ ನೋಡ್ಬೋದು, ಅಷ್ಟೇ ಎಲ್ಲ ನಾವು ಆ್ಯಕ್ಚುಲಿ ಅಷ್ಟೇನೆ ನಾವು ಲೈಕ್ ಇಷ್ಟಪಟ್ಟಿದ್ವಿ. ಆಮೇಲೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಲೈಕ್ ಟ್ರೀ ಹೌಸ್ ಥರ ಇದೆ. ಸ್ವಲ್ಪ ಟಯರ್ಡ್ ಆಗಿದೆ ಅಲ್ಲಿಂದ ಬಂದಿರೋದಕ್ಕೆ. ಸೊ ಬಟ್ ಈ ವ್ಯೂ ನೋಡಿದ ತಕ್ಷಣ ಟಯರ್ಡ್ನೆಸ್ ಎಲ್ಲ ಹೊಟ್ಟೆ ಹೋಗುತ್ತೆ. ಸೊ
ಸಚ್ ಅ ಬ್ಯೂಟಿಫುಲ್ ವ್ಯೂ ಆ್ಯಂಡ್ ಯಾರೂ ಇಲ್ಲ ಇವತ್ತು, ಮೇ ಬಿ ವೀಕ್ ಡೇ ಆಗಿರೋದ್ರಿಂದ. ಅಡುಗೆ ಮಾಡೋರು ಆ್ಯಂಡ್ ದ ಸ್ಟಾಫ್ ಮೆಂಬರ್ಸ್ ಒಂದಿಬ್ಬರು ಇದ್ದಾರೆ ಅಷ್ಟೇ. ಸೊ ಇದೇ ಹಟ್ಟಲ್ಲಿ ನಾವು ಸ್ಟೇ ಆಗ್ತಾ ಇರೋದು. ಇದ್ರ ಮುಂದೆನೇ ಫೈರ್ ಕ್ಯಾಂಪ್ ಕೂಡ ಇದೆ, ದಟ್ಸ್ ದ ಬೆಸ್ಟ್ ಪಾರ್ಟ್. ಸೊ ಇಲ್ಲೆಲ್ಲ ಖಾಲಿ ಯಾರೂ ಇಲ್ಲ ಆ್ಯಂಡ್ ದಟ್ಸ್ ದ ಡೆಡ್ ಎಂಡ್. ಆ ಕಡೆ ಫುಲ್ ಡೌನ್ ಇಟ್ಕೊಂಡು ಹೋದರೆ ಏನೂ ಇಲ್ಲ. ಸೊ ಈ ಪ್ರಾಪರ್ಟಿಲಿರೋ ರೂಮ್ಸ್ ನೋಡೋಣ ಇವಾಗ. ದೇರ್ ಆರ್ 3 types of rooms in this property. First type is wooden cottage. ನಾವು ಇದೇ ಕಾಟೇಜಲ್ಲಿ ಸ್ಟೇ ಆಗಿದ್ದು. This is a superior one and the view from here is the best. Second cottage is twin cottage room surrounded with a glass view. Third type of room is deluxe cottage room. This is a hut shaped room. This was right next to a wooden cottage. So ಈ ಎಲ್ಲ ಕಾಟೇಜಸಲ್ಲೂ two types ಇತ್ತು, ಎಕ್ಸೆಪ್ಟ್ ದಿ ವುಡನ್ ಕಾಟೇಜ್, ದಟ್ ವಾಸ್ ದ ಓನ್ಲಿ ಒನ್. ಆ್ಯಂಡ್ ಇದು ಡೈನಿಂಗ್ ಏರಿಯಾ. ಊಟ ಇವಾಗಷ್ಟೇ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ನಾವು ಆ ಹಟ್ ಮುಂಚೆ ತೋರಿಸಿದ್ವಲ್ಲ, ಆ ಹಟ್ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ದೆನ್ ನಾವು ಈ ಹಟ್ ಬುಕ್ ಮಾಡ್ಕೊಂಡ್ವಿ. ನಾವು ಬುಕ್ ಮಾಡ್ಕೊಂಡ ನಮ್ಗೆ ಗೊತ್ತೇ ಇರಲಿಲ್ಲ ಈ ಥರ ಎಲಿಫೆಂಟ್ ಪೇಂಟಿಂಗ್ಸ್ ಎಲ್ಲ ಇರುತ್ತೆ ಅಂತ. ಆ್ಯಕ್ಚುಲಿ ಫ್ರಂಟಿಂದ ಎಷ್ಟು ಲಕ್ಸುರಿಯಾಗಿ ಕಾಣುತ್ತೆ ಗೊತ್ತಾ ನಮ್ಮ ಹಟ್ಟು. ಹೌದು, ಬ್ಯಾಕಲ್ಲಿ ಈ ಥರ ಪೇಂಟಿಂಗ್ ಮಾಡಿದ್ದಾರೆ. ನನಗೆ ಇಷ್ಟ ಆಗಿದ್ದೇನೆ. ಇದು ನನ್ನ ಫೋಟೋ ನೋಡಿದ ತಕ್ಷಣ ಇಷ್ಟ ಆಯಿತು ನಿಶಾನ್ ನನಗೆ. ಡೈನಿಂಗ್ ಏರಿಯಾ ಆದರೆ ಅದು ಇಲ್ಲ, ಅದು ಒಂದು ಟೈಪ್ ಆಫ್ ರೂಮ್ ಆಗಿದ್ರೆ ನಾನು ಅದನ್ನೇ ಚೂಸ್ ಮಾಡ್ತೀನಿ. ಆಮೇಲೆ ಇದ್ರ ಕೆಳಗಡೆ ಒಂದು ಪಾಂಡ್ ಇದೆ, ಸ್ಮಾಲ್ ಬ್ರಿಡ್ಜ್. ಸೊ ಅಲ್ಲಿ ಇದ್ದಿದ್ದು ಕಿಚನ್, ನಾವು ಅಲ್ಲೇ ಲಂಚ್ ಮಾಡಿದ್ದು. ಸೊ ಇದೊಂದು ಫೈರ್ ಕ್ಯಾಂಪ್ ಸಿಟ್ಔಟ್ ಏರಿಯಾ. ಇದು ಅವ್ರು ಹೇಳಿದ್ರು ಇಲ್ಲೇ ಫೈರ್ ಕ್ಯಾಂಪ್ ಹಾಕ್ಕೊಡ್ತೀವಿ ಅಂತ. ಸೊ ಅಲ್ಲಿಂದ ಇಲ್ಲಿಗೆ ಈಚೆ ಬಂದರೆ ಜಸ್ಟ್ ವಾಟರ್ ಸ್ಟ್ರೀಮ್ ಫ್ಲೋ ಆಗ್ತಾ ಇರೋ ವ್ಯೂ ಕಾಣುತ್ತೆ. ಜಸ್ಟ್ ವಾವ್ ಅಲ್ವಾ. ನಂಗೆ ವಾಟರ್ ಸ್ಟ್ರೀಮ್ ಹತ್ರ ಹೋಗ್ಬೇಕು, ಬಟ್ ಲೀಚಸ್ ಇದೆ. ಬಟ್ ಅಂದರೂ ಹೋಗ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ. ಉಪ್ಪಿಟ್ಕೊಂಡು ಹೋಗ್ಬಿಡ್ತೀವಿ ಇಬ್ರು. ಅವ್ರು ಹೇಳ್ತಾ ಇದ್ರು ಉಪ್ಪು ಕೊಡ್ತೀವಿ ನಾವೇ ಹೋಗಿ ಕೆಳಗಡೆ ಅಂತ, ಹಂಗೆ ಎಲ್ಲ ಹೋಗ್ಬೇಡಿ ಅಂತ. ಸೊ ಐ ಎಕ್ಸ್ಪೆಕ್ಟೆಡ್ ಕುದುರೆಮುಖ್, ಬಟ್ ಅಲ್ಲಿ ಲೀಚಸ್ ಇರಲಿಲ್ಲ. ಇಲ್ಲಿ ಜಸ್ಟ್ ಅಲ್ಲಿ ತನಕ ಹೋಗೋದೇ ಬೇಡ, ಇಲ್ಲೇ ನೋಡ್ತಿದ್ರೆ ಲೀಚಸ್ ಅಲ್ಲಲ್ಲೇ ಇದೆ. ಸೊ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ. ಮೈ ಗಾಡ್, ಫುಲ್ ಮಳೆ ಬೇರೆ ಬರ್ತಿತ್ತು. ಈ ಶಬ್ದ ನಿಮಗೆ ಪ್ರಾಪರ್ಟಿ ಎಂಟ್ರ್ ಆದ ತಕ್ಷಣವೇ ಕೇಳಿಸುತ್ತೆ. ಸೊ ಟಿಲ್ ಯು ಚೆಕ್ಔಟ್ ಆ್ಯಂಡ್ ಮೂವ್ ಔಟ್ ಆಫ್ ದ ರೆಸಾರ್ಟ್ ಯು ಕ್ಯಾನ್ ಹಿಯರ್ ದ ಸೌಂಡ್. ನೈಟ್ ಮಲ್ಕೊಂಡಾಗ, ಬೆಳಗ್ಗೆ ಇದ್ದಾಗ, ಬಿಕಾಸ್ ಇಟ್ಸ್ ವೆರಿ ಸೈಲೆನ್ಸ್. ದ ಹೋಲ್ ಪ್ರಾಪರ್ಟಿ ಇಸ್ ವೆರಿ ಸೈಲೆನ್ಸ್. ಅಂದರೆ ಒಂದೊಂದು ರೂಮ್ ಕೂಡ ಇಟ್ಸ್ ಅ ವೆರಿ ಲಿಮಿಟೆಡ್ ರೂಮ್ಸ್, ಓನ್ಲಿ 6 rooms. ಸೊ ಅದು ದೂರ ದೂರ ಇರೋದಕ್ಕೂ ಆ್ಯಂಡ್ ಸಚ್ ಅ ಹ್ಯೂಜ್ ಪ್ರಾಪರ್ಟಿ, ಯು ಕ್ಯಾನ್ ಆಲ್ವೇಸ್ ಹಿಯರ್ ದ ವಾಟರ್ ಸ್ಟ್ರೀಮ್ ಸೌಂಡ್ ಆ್ಯಂಡ್ ದ ಬರ್ಡ್ಸ್ chirping. ಲೀಚಸ್ ಒಂದು ಒಪ್ಕೊಂಡಿಲ್ಲ ಅಲ್ಲ. ಸೊ ನನಗೆ ಈ ಪ್ರಾಪರ್ಟಿಲಿ ತುಂಬ ಇಷ್ಟ ಆಗಿದ್ದು ಫಸ್ಟ್ ಥಿಂಗ್ ನಾವು ಬಂದಿದ್ದ ದಾರಿ. ಬಿಕಾಸ್ ನಾವು ಬರೋ ದಾರಿಲೇ ತುಂಬ ವ್ಯೂ ಪಾಯಿಂಟ್ಸ್ ಇತ್ತು ಆ್ಯಂಡ್ ವಿ ವರ್ somewhat lost inside the forest. So second thing, ನಾವು ಈ ರೆಸಾರ್ಟ್ ಎಂಟರ್ ಆದಾಗ there was completely silence and water stream sound ಜೋರಾಗಿ ಕೇಳಿಸ್ತಾ ಇತ್ತು. ಹೋಲ್ ಪ್ರಾಪರ್ಟಿ ಅಪ್ರಾಕ್ಸಿಮೇಟ್ಲಿ 12 acres ಇರ್ಬೋದು. ಈ 12 acresಲ್ಲೂ ರೂಮ್ ಸ್ಪೇಸ್ ಬಿಟ್ಟು ಆ್ಯಂಡ್ ದ ಪಾತ್ ವೇ
ಇದೆರಡು ಸ್ಪೇಸ್ ಬಿಟ್ಟರೆ ಇಟ್ಸ್ ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಟ್ರೀಸ್. ಇವತ್ತು ವೀಕ್ ಡೇ ಆಗಿರೋದ್ರಿಂದ ದೇರ್ ಆರ್ ನೋ ಎನಿ ಅದರ್ ಗೆಸ್ಟ್. ಎಂಜಾಯಿಂಗ್. ನಾನು ಇದನ್ನು ಹತ್ತೋಣ ಅಂತ ಅಂದ್ಕೊಂಡೆ ಇವಾಗ. ನಾಟ್ ಅಬೌಟ್ ದೀಸ್ ಆ್ಯಕ್ಟಿವಿಟೀಸ್ ಬಟ್ ಏನಂದರೆ ಎಂಟರ್ ಆದ ತಕ್ಷಣ ಆ್ಯಕ್ಚುಲಿ ಇಲ್ಲೇನು ಈ ಥರ ಓಪನ್ ಸ್ಪೇಸ್ ಇದೆ. ಆ ಥರ ಎಂಟರ್ ಆದ ತಕ್ಷಣ ಎಷ್ಟು ಚೆನ್ನಾಗಿತ್ತಂದರೆ ಇದ್ರೊಳಗಡೆ ಒಂದು ಪ್ರಾಪರ್ಟಿ ಇದೆ ಅಂತ ಕೂಡ ನನಗೆ ಅನಿಸ್ಲಿಲ್ಲ. ಅಂದರೆ ಈ ಥರ ಒಂದು ರೆಸಾರ್ಟ್ ಬಿಲ್ಡ್ ಮಾಡಿದ್ದಾರೆ ಅಂತ. ಜಸ್ಟ್ ಅಮೇಝಿಂಗ್. ಸೊ ಪ್ಲೇಯಿಂಗ್ ಏರಿಯಾ ಈ ಕಡೆ ಎಲ್ಲ ಬಂದು ಫೆನ್ಸ್ ಹಾಕ್ಬಿಟ್ಟಿದ್ದಾರೆ, ಯಾಕೆಂದರೆ ಎಲ್ಲ ಆನೆ ಎಲ್ಲ ನುಗ್ಗಿಬಿಡತ್ತೆ ಈ ಕಡೆ ಅಂತ. ನಾವು ಇದೇ ದಾರಿಲಿ ಬಂದಿದ್ದು, ಹಿಂದಿಂದನೇ ಗಾಡಿ ಓಡಿಸ್ಕೊಂಡು ಹೋದ್ವಿ. ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಹಾಕೊಂಡು ಅಲ್ಲಿ ರಿಸೆಪ್ಷನ್ ಹತ್ತು. ಊಟ ಮಾಡಿ ಇವಾಗ ಈಚೆ ವಾಕ್ ಬಂದ್ವಿ. ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಲೈಕ್ ಫುಲ್ ಚಳಿ ಇದೆ, 19 ಡಿಗ್ರಿ ಏನೋ ಇದೆ ಅನಿಸುತ್ತೆ. ಸದ್ಯಕ್ಕೆ ಇವಾಗ ತುಂಬ ಚಳಿ ಆಗ್ತಿದೆ. ಇನ್ನೂ ಟೈಮ್ ಬಂದು 10:30 ಅಷ್ಟೇ. ಇನ್ನು ಮಿಡ್ ನೈಟ್ ಹೋದರೆ ಇನ್ನೂ ತುಂಬ ಚಳಿ ಆಗುತ್ತೆ. ಬ್ರೇಕ್ಫಾಸ್ಟ್ ರೆಡಿ ಇರೋದು ಇನ್ನೊಂದು 10 ನಿಮಿಷ, 9:15, 9:30 ರೆಡಿ ಆಗುತ್ತೆ. ನಾವಿವತ್ತು 2 ವ್ಯೂ ಪಾಯಿಂಟ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಒಂದು ನಾವಿವಾಗ ಹತ್ಕೊಂಡು ಹೋಗ್ತಾ ಇರೋದು, ಇನ್ನೊಂದು ನಾವು ಅದಕ್ಕೆ ಗಾಡಿಲೇ ಹೋಗಬೇಕು ವ್ಯೂ ಪಾಯಿಂಟ್ ನೋಡೋಕ್ಕೆ. ಇರಬೇಕು ಹೊಡಿದೆ ಹುಷಾರಾಗಿ. ಸೊ ಫೈನಲಿ ರೀಚ್ ಆದ್ವಿ. ದ ಬೆಸ್ಟ್ ವ್ಯೂ, ದ ಬೆಸ್ಟೆಸ್ಟ್. ಸೊ ಆಗಲೇ ಹೇಳ್ದಂಗೆ ಇದು ಸೆಕೆಂಡ್ ವ್ಯೂ ಪಾಯಿಂಟ್. ದಿಸ್ ಇಸ್ ದ ಬೆಸ್ಟ್. ಜಸ್ಟ್ ಟಾಪ್ ಆಫ್ ದಿ ಹೆವೆನ್. ಕಂಪ್ಲೀಟ್ಲಿ ಅನ್ಟಚ್ಡ್ ಇದು. ಯಾರೂ ಇಲ್ಲ, ಜಸ್ಟ್ ನಾವಿಬ್ಬರೇ ಇದ್ದೀವಿ ಈ ಸ್ಪಾಟಲ್ಲಿ. ಜಸ್ಟ್ ಲವ್ಡ್ ಇಟ್. ರೆಸಾರ್ಟ್ ಪಕ್ಕದಲ್ಲೇ ಇದ್ದಿದ್ದು ಆ 2 ವ್ಯೂ ಪಾಯಿಂಟ್ಸು. ಸೊ ನಾವು ಪ್ಯಾಕ್ ಆಲ್ರೆಡಿ ಮಾಡಿಟ್ಬಿಟ್ಟು ಹೋಗಿದ್ವಿ. ಸೊ ಇವಾಗ ಈ ರೆಸಾರ್ಟ್ಗೆ ಬಾಯ್ ಹೇಳೋ ಟೈಮ್. ರಿಯಲಿ ಲವ್ಡ್ ದಿಸ್ ಪ್ರಾಪರ್ಟಿ ಆ್ಯಂಡ್ ದ ಪ್ಲೇಸ್, ದ ಆ್ಯಂಬಿಯನ್ಸ್, ಜಸ್ಟ್ ವಾವ್. ತುಂಬ ಇಷ್ಟ ಆಯಿತು. ಹಿಂಗೆ ಹೋಗ್ಬೇಕಾ ರೈಟಲ್ಲೇ? ಹಾಂ ನಿಜ? ಹ್ಞೂ, ಹಂಗೋದ್ರೆ ಅಷ್ಟೇ. ಡೆಡ್ ಎಂಡ್ ಊರಾಗ ಹಂಗೋದ್ರೆ ಕಲ್ಲು ಮೆಟ್ಲು ರೆಸಾರ್ಟ್ ಸಿಗೋದು. ಅವಾಗೆ ನಾವು ಇಲ್ಲೇ ಹೋಗಿದ್ದು ನಾವು ಆಫ್ ರೋಡಿಂಗ್ ಮಾಡ್ಕೊಂಡು ವ್ಯೂ ಪಾಯಿಂಟ್. ಆಮೇಲೆ ಮಾರ್ನಿಂಗ್ ಟ್ರಕ್ ಮಾಡ್ಕೊಂಡು ಹೋಗಿದ್ದು ಇಲ್ಲಿ ಮುಂದೆ ಈಗ ಚೀಪ್ ಹತ್ರ. ಬಟ್ ಕ್ರೇಜಿ ಸ್ಪಾಟ್ಸ್ ಅಲ್ಲ. ಇಲ್ಲಿಂದ ಹೋಗಿದ್ದು ಮೇಲೆ. ಇವಾಗ ಹೋಗ್ಬೇಕಾದ್ರಂತೂ ರೋಡ್ ಫುಲ್ ಸೈಕಾಗಿದೆ. ಅವ್ರು ಹೇಳ್ತಿದ್ರಲ್ಲ ಫುಲ್ ಕಾರೆಲ್ಲ ಬರೋಕ್ಕೆ ಆಗಲ್ಲ ಇದೆ, ಅದಕ್ಕೆ ಜೀಪ್ ಇಟ್ಕೊಂಡಿದಾರಂತೆ. ಹೋಗಿ ಜನರನ್ನ ಹೋಗಿ ಪಿಕ್ ಮಾಡ್ಕೊಂಡು ಬರೋಕ್ಕೆ ಹೇಳಿ ಡೌನಿಂದ. ಅದಕ್ಕೆ ಸ್ವಲ್ಪ ಜನ ಬ್ಯಾಡ್ ರಿವ್ಯೂ ಹಾಕ್ಬಿಟ್ಟಿದ್ದಾರೆ ಪಾಪ, ರೋಡ್ ಚೆನ್ನಾಗಿಲ್ಲ ಅಂತ. ಕೆಲವ್ರು ಅಷ್ಟೇ.